ನಮಸ್ಕಾರ ಸ್ನೇಹಿತರೆ, ಗವರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಮೋದಿ ಸರ್ಕಾರದಿಂದ ಒಂದು 2,000 ಹಣ ಆದ್ರೆ ಜಮಾ ಆಗಿದೆ. ಇದು ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂದ್ರೆ 9.3 ಕೋಟಿ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿರುವಂತದ್ದು. ಅಂದಾಜು 20,000 ಕೋಟಿ ಹಣ ಆದ್ರೆ ಜಮಾ ಆಗಿರುವಂತದ್ದು. ಓಕೆನಾ, ಅಂದಾಜು ಎಲ್ಲ 9.3 ಕೋಟಿ ಫಲಾನುಭವಿಗಳಿಗೆ ಅಪ್ರಾಕ್ಸಿಮೇಟ್ಲಿ 20,000 ಹಣ ಆದ್ರೆ ಒಂದು 20,000 ಕೋಟಿ ಹಣ ಆದ್ರೆ ಜಮಾ ಆಗಿರುವಂತದ್ದು. ಓಕೆನಾ, ಇಲ್ಲಿ ಹಣ ನಿಮ್ಗೆ ಬಂದಿದ್ಯಾ ಬಂದಿಲ್ವಾ, ನಿಮ್ಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ಯಾವ ರೀತಿಯಾಗಿ ಹಣ ಪಡ್ಕೋಬೇಕು ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಆಲ್ ಓವರ್ ಇಂಡಿಯಾ ನಿಮ್ಗೆ 9.3 ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ 46 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ನಿಮ್ಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಈ ಒಂದು 2,000 ಹಣ ಯಾವಾಗ ಬಂದಿದೆ ಅನ್ನುವಂತಹ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಬಿಡಿ. ನಿಮ್ಗೆ ಕಂಟಿನ್ಯೂಸ್ ಎಲ್ಲಾ ಗವರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ ಕೂಡ ನಿಮ್ಗೆ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಪ್ರಧಾನಮಂತ್ರಿ ಅವರು ಮೋದಿ 3.0 ಮೂರನೇ ಸಾರಿ ಪ್ರಧಾನಮಂತ್ರಿ ಆದಾಗ ಅವರು ಮೊದಲು ಒಂದು ಫೈಲ್ಗಾದ್ರೆ ಸೈನ್ ಮಾಡಿದ್ರು. ಅದೇ ಫೈಲಿನ ಹಣನೇ 2,000 ಹಣ ಅದು ಯಾವತ್ತು ಜಮಾ ಮಾಡಿದ್ದಾರೆ ಅಂದ್ರೆ 18ನೇ ತಾರೀಕು 18 ಜೂನ್ 2024. ಇವತ್ತು ದಿನಾಂಕ ಬಂದ್ಬಿಟ್ಟು 20 ಅಂದ್ರೆ 2 ದಿನ ಹಿಂದೆ 18ನೇ ತಾರೀಕು ನಿಮ್ಗೆ ಹಣ ಜಮಾ ಆಗಿದೆ. ಸಂಜೆ 5 ಗಂಟೆಗೆ ಹಣ ಜಮಾ ಆಗಿರುವಂತದ್ದು 2,000 ಹಣ. ನಮ್ಮ ಕರ್ನಾಟಕದಲ್ಲಿ 46 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇದು ಯಾರ್ಯಾರಿಗೆ ಜಮಾ ಆಗಿರುತ್ತೆ, ಇದು ಯೋಜನೆ ಯಾವುದು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, PM ಕಿಸಾನ್ ಯೋಜನೆ. ಇದು ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದಾಗ ಮೊದಲು ಸೈನ್ ಮಾಡಿರುವಂತಹ ಫೈಲ್ ಇದಾಗಿರುತ್ತೆ. ಈಗ 2,000 ಹಣ ಆದ್ರೆ ಜಮಾ ಆಗಿದೆ. ನಿಮ್ಮ ಮನೆಯಲ್ಲೂ ಜಮಾ ಆಗಿರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. PM ಕಿಸಾನ್ ಯೋಜನೆದು 17ನೇ ಕಂತಿನ ಹಣ 2,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ನಮ್ಮ ಕರ್ನಾಟಕದಲ್ಲಿ 46 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಒಂದು ವೇಳೆ ನಿಮ್ಗೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ನೀವು ಕೇಳ್ತೀರಾ. ನಿಮ್ಗೆ 16 ಕಂತು ಹಣ ಬಂದಿರುತ್ತೆ PM ಕಿಸಾನ್ ಯೋಜನೆದು, 15 ಕಂತು ಬಂದಿರುತ್ತೆ. ನಿಮ್ಗೆ ಮೊದಲೆಲ್ಲ PM ಕಿಸಾನ್ ಯೋಜನೆ ಹಣ ಆದ್ರೆ ಬರ್ತಿರುತ್ತೆ. ಆದ್ರೆ ಈಗ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ನಿಮ್ಗೆ ಬಂದಿರಲ್ಲ. ನೀವು ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಇನ್ನೊಂದು 2 ದಿನ ವೇಟ್ ಮಾಡಿ. ಓಕೆನಾ, ಇವತ್ತು ಆಲ್ರೆಡಿ ಮುಗಿದು, ನಾಳೆ ಒಂದಿನ ವೇಟ್ ಮಾಡಿ. ನಿಮ್ಗೆ ಏನಾದ್ರೂ ಶುಕ್ರವಾರ ಕೂಡ ನಾಳೆ ಕೂಡ ಹಣ ಬರ್ಲಿಲ್ಲ ಅಂದ್ರೆ ಈ ಒಂದು 2,000 ನೀವ್ ಏನ್ ಮಾಡ್ಬೇಕಾಗುತ್ತಂದ್ರೆ, ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ಹೋಗಿ ಎಲ್ಲಿ ಕೇಳ್ತೀರಾ ಅಂದ್ರೆ ನಿಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ನ ಭೇಟಿ ಮಾಡಿ. ಓಕೆನಾ, ನೀವು ನೋಡಿ ಮತ್ತೆ ಹೇಳ್ತಿದೀನಿ, ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ನ ಭೇಟಿ ಮಾಡಿ. ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗಿದೆ, ನಿಮ್ಮ ಸ್ಟೇಟಸ್ ಏನಾಗಿದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ನಿಮ್ದೇನಾದ್ರೂ ಸಮಸ್ಯೆ ಆಗಿದ್ರೆ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನಿಮ್ಮ ಒಂದು ಸಮಸ್ಯೆಯನ್ನ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. PM ಕಿಸಾನ್ ಯೋಜನೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಹಣ ಆದ್ರೆ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, PM ಕಿಸಾನ್ ಯೋಜನೆ ತುಂಬಾನೇ ಹೆಲ್ಪ್ ಆಗುತ್ತೆ. ಎಲ್ಲಾ ರೈತರಿಗೂ ಇದು ಹೆಲ್ಪ್ ಆಗುವಂತದ್ದು. ಓಕೆನಾ, ಇದು PM ಕಿಸಾನ್ ಯೋಜನೆ ಎಲ್ಲಾ ರೈತರಿಗೂ ಬರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಇನ್ನೂ PM ಕಿಸಾನ್ ಯೋಜನೆ ಅಪ್ಲೈ ಮಾಡೋದು ಯಾವ ರೀತಿ, ಈ ರೀತಿಯಾಗಿ ಏನಾದ್ರು ಇನ್ನೂ ಡೌಟ್ಸ್ ಇದ್ದು ನಿಮಗೆ ಇದು ಪಡ್ಕೊಳ್ಳೋದೇ ಗೊತ್ತಿರಲಿಲ್ಲ ಇಷ್ಟು ದಿನ ಅನ್ನೋದಾದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಅಪ್ಲೈ ಮಾಡ್ಕೊಳ್ಳೋ ಒಂದು ಪ್ರೊಸೀಜರ್ ಬಗ್ಗೆ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂತ ತಿಳಿಸ್ಕೊಡ್ತೀನಿ. ಈಗಾದ್ರೆ ರೈತರಿಗೆ ಹಣ ಜಮಾ ಆಗಿದೆ. ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು 9.3 ಕೋಟಿ ಒಂದು ರೈತರಿಗೆ ಹಣ ಆದ್ರೆ ಜಮಾ ಆಗಿರುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು 46 ಲಕ್ಷ ಫಲಾನುಭವಿಗಳಿಗಾದ್ರೆ ಹಣ ಜಮಾ ಆಗಿದೆ. ನಿಮ್ಗೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹಣ ಜಮಾ ಆಗಿದೆಯಾ, ಜಮಾ ಆಗಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ